ವೀಕ್ಷಕರ ಎವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರಕ್ಕೆ ಕೂಡ ರ್ಯಾಪಿಡ್ ಬೈಕ್ಗಳ ಹಾವಳಿ ಹೆಚ್ಚಾಗ್ತಾಯಿದೆ ಎಂದು ಆಟೋ ಚಾಲಕರ ಮತ್ತು ಮಾಲಕರ ಸಂಘದ ವತಿಯಿಂದ ಪೋಸ್ಟ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಲಾಯಿತು. ಈ ಪುಟ್ಟ ವಾಣಿಜ್ಯ ನಗರದಲ್ಲಿ ಕೂಡ ರ್ಯಾಪಿಡ್ ಬೈಕ್ ಬಳಕೆ ಮಾಡಿ ಪ್ರಯಾಣಿಕರನ್ನು ಸಾಗಿಸುವುದರಿಂದ 2500ಕ್ಕೂ ಹೆಚ್ಚು ಆಟೋ ಕುಟುಂಬಗಳು ಬೀದಿಗೆ ಬಂದಂತಾಗುತ್ತದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರ್ಯಾಪಿಡ್ ಬೈಕ್ ಹಾವಳಿಯನ್ನು ಕಡಿವಾಣ ಹಾಕಬೇಕೆಂದು ಸಾರಿಗೆ ಇಲಾಖೆ ಕಚೇರಿ ಅಧಿಕಾರಿಗಳು ಮತ್ತು ರಾಣೆಬೆನ್ನೂರಿನ ಶಹರ PSI ಅವರಿಗೆ ಮನವಿ ಕೊಡಲಾಯಿತು. ಮನವಿ ಕೊಟ್ಟ ನಂತರ ಆಟೋ ಚಾಲಕರು ಮತ್ತು ಮಾಲಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮಾತನಾಡಿ ಹೇಳಿದ್ದೇನೆ. ವೀಕ್ಷಕರೇ, ಒಮ್ಮೆ ನೋಡಿ. ಬಳಕೆ ಮಾಡಿ ಬೈಕ್ಗಳಲ್ಲಿ ಸಾರ್ವಜನಿಕರನ್ನ ಸಾಗಿಸ್ತಕ್ಕಂಥ ಒಂದು ಚಟುವಟಿಕೆ ರಾಣೆಬೆನ್ನೂರು ನಗರದಲ್ಲಿ ಪ್ರಾರಂಭವಾಗಿದ್ದು, ನಿನ್ನೆ ದಿವಸ ನಮ್ಮ ಆಟೋ ಚಾಲಕರು ಆ ಯುವಕರನ್ನ ಪತ್ತೆ ಹಚ್ಚಿ ಇದರ ಬಗ್ಗೆ ಮಾಹಿತಿ ಕಲೆ ಹಾಕಿದರೆ ನಿಜವಾಗ್ಲೂ ಭಾಳಷ್ಟು ಆತಂಕಕರವಾದಂಥ ಒಂದು ಸಂಗತಿ. ಯಾವುದೇ ಸುರಕ್ಷತೆ ಇಲ್ಲದಂಥ ಬೈಕ್ನಲ್ಲಿ ಈ ತಲೆ ಮಾಂಸ ಸತಿ ಮಾರಿಲ್ಲ ಅವರಿಗೆ ಅಂತ ಬೈಕ್ ಚಾರ್ಜರ್ ಬೈಕ್ ತಗೊಂಬಂದು ಇವತ್ತು ಆ್ಯಪ್ ಬಳಸಿ ಪರಸ್ಥಳದ ನಾಗರಿಕರನ್ನು ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಬಿಡ್ತಕ್ಕಂಥ ಒಂದು ಕಾರ್ಯಕ್ರಮ ಬೈಕ್ನಲ್ಲಿ. ಇದು ಈ ರೀತಿ ಮುಂದುವರೆದ್ರೆ ನಮ್ಮ 2500ಕ್ಕೂ ಹೆಚ್ಚು ಆಟೋ ಚಾಲಕರು ರಾಣೆಬೆನ್ನೂರು ನಗರದಲ್ಲಿ ಜೀವನ ಮಾಡ್ತಾರೆ. ಇವತ್ತು ಅವ್ರ ಪರಿಸ್ಥಿತಿ ಏನಾಗಬೇಡ, ಮತ್ತು ಪ್ರಯಾಣಿಕರ ಸುರಕ್ಷಿತವಲ್ಲದ ಬೈಕ್ ಚಾಲನೆ ಅದು ಕೂಡಲೇ ನಿಲ್ಲಬೇಕು. ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಭಾಳಷ್ಟು ಎಚ್ಚೆತ್ತ ಪೊಲೀಸ್ ಇಲಾಖೆ ಇದೆ. ಅದೇನು ಮನಸ್ಸು ಮಾಡಿದ್ರೆ ಕೆಲವೇ ನಿಮಿಷಗಳಲ್ಲಿ ಅದಕ್ಕೆ ಕಡಿವಾಣ ಆಗ್ತಕ್ಕಂಥ ತಾಕತ್ ಇರ್ತಕ್ಕಂಥ ಪೊಲೀಸ್ ಇಲಾಖೆ ಇದೆ. ಪೊಲೀಸ್ ಇಲಾಖೆಯಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ, ಆಟೋ ಚಾಲಕರಿಗೆ ಇದರಿಂದ ಯಾವುದೇ ತೊಂದರೆ ಆಗಬಾರ್ದು, ಪ್ರಯಾಣಿಕರಿಗೂ ತೊಂದರೆ ಆಗಬಾರ್ದು, ನಾಗರಿಕರ ರಕ್ಷಣೆ ನಿಮ್ಮ ಹೊಣೆ. ದಯವಿಟ್ಟು ಯಾವುದೇ ಕಿಡಿಗೇಡಿ ಇರಲಿ, ಅವನು ರ್ಯಾಪಿಡ್ ಆ್ಯಪ್ ಮೂಲಕ ಬೈಕ್ ತಗೊಂಡು ಟ್ಯಾಕ್ಸಿ ಟೈಪ್ ಹೊಡಿತಾನ ಅಂದ್ರೆ ಭಾಳ ಕಿಡಿಗೇಡದನವ. ಅವ್ನು ಯಾವ ಕೆಲಸ ಮಾಡೋಕ್ಕೂ ಏಸದ ಜನ ಅದು ಒಂದು ಯುವಕರ ಗುಂಪು ಐತಿ. ಅವ್ರಿಗೆ ಸರಿಯಾದ ಕ್ರಮ ವಹಿಸ್ಬೇಕು. ಯಾಕಂದ್ರೆ ಅದರಲ್ಲಿ ಡ್ರಗ್ ಮಾಫಿಯಾ ಹುಡುಗರು ಇರ್ತಾವೆ. ಆ ಒಂದು ಮೆಂಟಾಲಿಟಿ ಅದಾರ ಅಂದ್ರೆ ಅವ್ರು ಎಲ್ಲದಕ್ಕೂ ರೆಡಿ ಇರ್ತಾರೆ. ಅವ್ರನ್ನ ಸರಿಯಾದ ರೀತಿಯಲ್ಲಿ ಕಾನೂನಿನ ಮೂಲಕ ಅವ್ರು ಮಣಿಸ್ಬೇಕು ಅಂತಕ್ಕಂಥ ಒಂದು ಮನವಿ ಪತ್ರವನ್ನು ನಾವು ರಾಣೆಬೆನ್ನೂರು ತಾಲೂಕು ಆಟೋ ಚಾಲಕ ಮಾಲಕರ ಒಕ್ಕೂಟದ ಪರವಾಗಿ ಪೊಲೀಸ್ ಇಲಾಖೆ ಮತ್ತು ಆಟೋ ಇಲಾಖೆಗೆ ಕೊಡ್ತಾ ಇದ್ದೀವಿ. ಬಗ್ಗೆ ಈಗಷ್ಟೇ ಮನವಿ ಕೊಟ್ಟಿದ್ದಾರೆ ನಮಗೆ. ಇದು ಏನಾಗಿದೆ ಅಂತಂದರೆ, ಈಗ ಮನವಿ ತೊಗೊಳ್ತೀವಿ, ನಾವು ಮೇಲಾಧಿಕಾರಿಗಳಿಗೆ ಬರಿತೀವಿ. ನಾವು ಮೇಲಾಧಿಕಾರಿಗಳಿಗೆ ಬರೆದ್ಬಿಟ್ಟು ಆಮೇಲೆ ಇದೇನೋ ನಮ್ಮ ಇವರು ಇನ್ಸ್ಪೆಕ್ಟರ್ ಹೇಳ್ದಂಗೆ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಕೇಸ್. ಅದು ಆ ಕೋರ್ಟಿಂದ ಡಿಸಿಷನ್ ಆದಮೇಲೆ ಅದು ಮುಂದೆ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಸರ್, ಇದು ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸತ್ಯಕ್ಕೆ ದೂರವಾದದ್ದು. ಆದರೆ ಎಲ್ಲೊಬ್ಬ ಅವರು ಆಟೋ ವೃತ್ತಿಯನ್ನೇ ನಂಬಿಕೊಂಡು ಬದುಕ್ತಕ್ಕಂಥ ನಿಜವಾದ ನೈಜ ಆಟೋ ಚಾಲಕ ಯಾರೂ ಕೂಡ ಒಂದು ವ್ಯಾಪ್ತಿ ಮೀರಿ ಮತ್ತು ದರವನ್ನು ಮೀರಿ ಯಾರೂ ಹಣವನ್ನು ಪಡೆಯೋದಿಲ್ಲ. ಯಾರೋ ಒಬ್ರು ಅಂತಿಂತವ್ರು ಕಂಡು ಬಂದ್ರೆ ನಾವು ರಾಣೆಬೆನ್ನೂರು ಆಟೋ ಚಾಲಕರ ಸಂಘ ಅವ್ರ ಬಗ್ಗೆ ಕ್ರಮ ವಹಿಸಿ ಮುಂದೆ ಇಂಥವುಗಳ ಮರುಕಳಿಸದಂತೆ ನಾವು ಜವಾಬ್ದಾರಿಯಿಂದ ನೋಡ್ಕೊಳ್ತೇವೆ. ಅದನ್ನು ಮೀರಿ ವಸೂಲಿ ಮಾಡೋದು ನಿಮ್ಮ ಗಮನಕ್ಕೆ ಇಲ್ಲ ಅಂದಂಗೆ ಆಯ್ತಂಗ? ಇಲ್ಲ ಸರ, ಇದು ಅದೇ ನಾವು ಹೇಳಿದ್ವಲ್ಲ ಸರ, ಇದನ್ನು ಯಾರೋ ಒಬ್ರು ಇದು ವೃತ್ತಿಯನ್ನೇ ನಂಬ್ಕೊಂಡು ಬದುಕಂತ ನಿಜವಾದ ಆಟೋ ಚಾಲಕ ಯಾರೂ ಕೂಡ ಹೆಚ್ಚಿನ ದರವನ್ನು ಪಡೆಯೋದಿಲ್ಲ. ಏನೋ ಕಾಟಾಚಾರ ಕೊಡಿ ಅಂತ ಅಥವಾ ಬಾಡಿಗೆ ರೂಪ ಕೊಡಿ ಅಂತ ಆಟೋ ಚಾಲಕ ಇದನ್ನು ಮಾಡ್ತಿದ್ದಾರೆ. ಅಂಥವೇನರ ಕಂಡು ಬಂದ್ರೆ ನಾವು ಯೂನಿಯನ್ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದು ಮುಂದೆ ರಾಣೆಬೆನ್ನೂರು ನಗರದ ಮರುಕಳಿಸಿದಂತ ನಾವು ಎಚ್ಚರ ವಹಿಸ್ತೀವಿ. ಮಾಲಕರ ಒಕ್ಕೂಟಕ್ಕೆ ಒಂದು ಆಟೋ ಚಾಲಕರಿಗೆ ಒಂದು ಸಿಹಿಯಾದ ಸುದ್ದಿಯನ್ನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಕೊಡ್ತಾ ಇದ್ದೇವೆ. ಏನು ಇದುವರೆಗೆ DL ಮಾಡಿಸ್ತಿದ್ದಂಥ ಆಟೋ ಚಾಲಕರಿಗೆ ಆರ್ಥಿಕ ಪರಿಸ್ಥಿತಿ ತೊಂದರೆಯಲ್ಲಿರ್ತಕ್ಕಂಥವರಿಗೆ ನಮ್ಮ RTO ಇಲಾಖೆ ಸಹಯೋಗದೊಂದಿಗೆ, ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಮತ್ತು ರಾಣೆಬೆನ್ನೂರು ತಾಲೂಕು ಆಟೋ ಚಾಲಕರ ಮಾಲಕರ ಒಕ್ಕೂಟದೊಂದಿಗೆ ಒಂದು ಕ್ಯಾಂಪ್ ಮಾಡ್ತಾರೆ. ಅದು ಸಂಚಾರಿ ಜನಜಾಗೃತಿ ಕಾರ್ಯಕ್ರಮ. ಸಂಚಾರಿ ಬಗ್ಗೆ ಜಾಗೃತಿ ಮೂಡಿಸೋದು. ಅದ್ರ ಜೊತೆಗೆ ನಾವು DL ಕೊಟ್ಬಿಡ್ರಿ ಅಂತ ಹೇಳ್ಕೊತೀವಿ ಸರ್ಗೆ ಅಪ್ಪೀಲ್. ಒಂದು ಉಚಿತವಾಗಿ ಕಡಿಮೆ ಅಂದರೆ ಗೌರ್ಮೆಂಟ್ಗೆ ಏನು ತುಂಬಕ್ಕೆ ಅದು ತುಂಬ್ತಾರೆ. ಅದು ಆನ್ಲೈನ್ನಾಗ ವ್ಯವಸ್ಥೆ ಐತಿ, ಹಂಗೈತಿ ಹಿಂಗೈತಿ ಅಂತ ತಪ್ಪಿಸ್ಕೊಬಾರ್ದು. ಜಗದೀಶ್ ಸರ್ ಏನೇ ಇದ್ರೂ ಮನುಷ್ಯ ಮಾಡೋ ಅಂಥದ್ದು ಆನ್ಲೈನ್ ಇದ್ರೂ ಮನುಷ್ಯನ ಮಾಡ್ಬೇಕಲ್ಲಿ. ಅದಟ್ಟಿಗೆ ಅದ ಮಾಡ್ಕೊಳಕ್ಕಾಗಲ್ಲ. ಅದರ ಬದಲಾವಣೆ ಮಾಡಬೇಕು ಜವಾಬ್ದಾರಿಯಿಂದ. ಆನ್ಲೈನ್ ವ್ಯವಸ್ಥೆ, ಕಂಪ್ಯೂಟ್ರು ಹಂಗಂದು ಬಡವ್ರು ಸಿಗೋ ಸೌಲಭ್ಯ, ಆ ಬಡವ್ರು ಕಡಿಮೆ ಫೀಸ್ನ ಕೊಡ್ತಕ್ಕಂಥ ವ್ಯವಸ್ಥೆಗೆ ತಾವು ಕಡಿವಾಣ ಹಾಕ್ಬಾರ್ದು. ಏನೇ ಆನ್ಲೈನ್ ಇರುವಂತಕ್ಕಾದ ಒಂದು ಸಿಸ್ಟಮ್ನೇ ಬಂದು ಏನು ಈ ಭಾಳಷ್ಟು 2,500 1,000 ಆಟೋ ಚಾಲಕರಿಗೆ DL ಇರಲಿಕ್ಕಿಲ್ಲ, ಇನ್ನೂ ಕಡಿಮೆ ಅದಾವೆ. ಅವರಿಗೆ ಫ್ರೀಯಾಗಿ ನಿಮ್ಮ ನೇತೃತ್ವದೊಳಗೆ, ನಮ್ಮ ಒಂದು ಸಂಘಟನೆಯ ನೇತೃತ್ವದೊಳಗೆ ಒಂದು ಕ್ಯಾಂಪ್ ಮಾಡಿದರೆ ಸಂಚಾರಿ ಜನಜಾಗೃತಿನ ಮೂಡಿಸ್ದಾಗತ್ತೆ. ಆ ಬಡವರಿಗೆ ಒಂದು DL ಕೊಟ್ಟಂಗೆ. ಅದಕ್ಕೆ ದಯವಿಟ್ಟು ಆ ನಿಟ್ಟಿನಲ್ಲಿ ತಾವು ಸಹಕಾರ ಕೊಡಬೇಕು. ಅದನ್ನು ಸದ್ಯದಲ್ಲೇ ತಾವು ಇಲಾಖೆಯವರು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಆಟೋ ಚಾಲಕರ ಮತ್ತು ಮಾಲಕರ ಸಂಘದವರ ಹೇಳಿಕೆಯನ್ನು. ಆದಷ್ಟು ಬೇಗ ಇವರ ಬೇಡಿಕೆ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ಇಂಥ ತಾಜಾ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.